ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮುಖಕ್ಕೆ ಬಂಗು ಮತ್ತು 40 ವರ್ಷ ನಂತರ ನಮ್ಮ ಮುಖ ಸ್ಕಿನ್ನೆಲ್ಲ ಸ್ವಲ್ಪ ಡಲ್ ಆಗಿರ್ತದೆ. ಹಾಗೆ ಆಗಿರೋದಕ್ಕೆ ಒಂದೊಂದು ಮನೆ ಮದ್ದು ಮಾಡ್ತಾಯಿದ್ದೀನಿ. ನಾನು ಡೈಲಿ ಹಚ್ಕೊಳ್ಳೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನಾವು ಡೈಲಿ ಸ್ನಾನ ಮಾಡಲಿಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಹಚ್ಚಿದರೆ ಆಯಿತು. ನೋಡಿ, ನಾನು ಒಂದು ಬಟಾಟೆ ತಗೊಂಡಿದ್ದೆ. ಅದು ಕಾಲು ಅಂಶ ತಗೊಂಡ್ರೆ ಸಾಕು. ನಾವು ವಾರಕ್ಕೆ 1-2 ಸರ್ತಿ ಮಾಡಿಟ್ಕೊಳ್ಬೋದು. ಕಾಲು ಅಂಶ ಬಟಾಟೆ ತಗೊಂಡು, ಒಂದು ಟೊಮೊಟೊ, ಒಂದು ಅರ್ಧ ಟೊಮೊಟೊ ಮತ್ತು ಅರ್ಧ ಲಿಂಬೆ ಇದನ್ನೆಲ್ಲ ತೊಗೊಂಡು ಸಣ್ಣ ನೋಡಿ ಸಣ್ಣ ಗ್ರೈಂಡ್ ಮಾಡ್ತಾರೆ. ಇಷ್ಟು ಚಿಕ್ಕದ್ರಲ್ಲಿ ತೊಗೊಂಡು ಅದನ್ನು ಬಟಾಟೆ ಚೆಂದ ಮಾಡಿ ತೊಳ್ಕೊಂಡು ಸಿಪ್ಪೆ ಇರಲಿ. ಸಿಪ್ಪೆ ಇದ್ದರೆ ಅಂತಲ್ಲ, ನಮಗೆ ಲಾಸ್ಟ್ವರೆಗೆ ಅದನ್ನು ಇದು ಮಾಡಲಿಕ್ಕಾಗ್ತದೆ. ಅದಕ್ಕೆ ಸಿಪ್ಪೆ ಇಟ್ಕೊಂಡಿದ್ದೇನೆ. ಇದು ನೋಡಿ, ಸಿಪ್ಪೆ ಸಮೇತ ನಿಧಾನಕ್ಕೆ ತುರಿದ್ರೆ ಅದು ತುರ್ಕೊಂಡ್ರೆ ಅದು ಕ್ಲೀನಾಗಿ ಮ್ಯಾಶ್ ಆಗಿ ಹೀಗೆ ಬರ್ತದೆ ನೋಡಿ. ಸ್ವಲ್ಪ ಅದರಲ್ಲಿ ಒಳ್ಳೆ ನೀರು ಬಿಡ್ತದೆ. ಇಲ್ಲದ್ರೆ ನಿಮಗೆ ಈ ಥರ ಮಾಡಲಿಕ್ಕೆ ಆಗಲಿಲ್ಲದ್ರೆ ನೀವೀಗ ಅದನ್ನೆಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿಯಲ್ಲಿ ಬಟಾಟೆ, ಲಿಂಬೆ, ಟೊಮೊಟೊ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಬೋದು. ಈ ಥರ ಮಾಡಿದ್ರೆ ಒಳ್ಳೇದು ನೋಡಿ. ನಾನು ಇದು ಮಾಡಿದ್ದೀನಿ ನೋಡಿ, ಆ ಥರ ಸಿಪ್ಪೆ ಹೋಗುತ್ತೆ, ಕೈಗೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ನಿಮಗೆ ಬೇಕಿದ್ರೆ ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ. ನೋಡಿ, ಈ ಥರ ಸಣ್ಣ ತುರಿದಿಟ್ಕೊಂಡಿದ್ದೀನಿ ಚೆಂದ ಮಾಡಿ. ಅದಕ್ಕೆ ಈಗ ಅರ್ಧ ಟೊಮೊಟೊ ಸಹ ಅದೇ ಹಾಗೆ ತುರಿಯುವ. ಟೊಮೊಟೊ ಅದರದ್ದು ಪಲ್ಪೆಲ್ಲ ಸಿಗಬೇಕು ನಮಗೆ. ಹಾಗೆ ತುರಿದ್ರೆ ಒಳ್ಳೆ ಇದು ಸಿಗ್ತದೆ ನಮಗೆ. ಹಾಗಾಗಿ ಇದನ್ನು ಈ ಥರ ಮಾಡ್ಕೊಳ್ತಿದ್ದೇನೆ. ಒಂದು ವಾರದಲ್ಲಿ 2 ದಿನಕ್ಕೆ 3 ದಿನಕ್ಕೊಮ್ಮೆ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಬೋದು ನಾವು ಕ್ಲೀನಾಗಿ. ಹಾಗಾಗಿ ನಾನು ಒಂದು 3 ದಿನಕ್ಕೊಮ್ಮೆ ಮಾಡ್ತೀನಿ. ಒಂದು 2 ದಿನಕ್ಕೆ ಎಷ್ಟು ದಿನ ಬರ್ತದೆ ಅಷ್ಟು ದಿನ ಮಾಡಿ ಇಟ್ಕೊಂಡು ಮತ್ತೆ ಅದನ್ನು ಬೇರೆ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಕ್ಲೀನಾಗಿ ಪಲ್ಪ್ ತೆಗೆದು ನೋಡಿ ಎಷ್ಟು ಕ್ಲೀನಾಗಿ ಸಿಗ್ತದೆ ನೋಡಿ. ಅದ್ರ ಪಲ್ಪೆಲ್ಲ ಹೋಗ್ತದೆ. ಹೀಗೆ ಮಾಡ್ಕೊಂಡು ನಾವು ಅದಕ್ಕೆ ಒಂದು ಅರ್ಧ ಲಿಂಬೆ ಹಾಕ್ಕೊಳ್ವ. ಮೊಡವೆ ಇದ್ದವರು ಲಿಂಬೆಯನ್ನು ಹಾಕಬೇಡಿ, ಯಾಕೆಂದರೆ ಅದು ಉರಿ ಬರ್ತದೆ ಅಂತ. ಆದರೆ ಉರಿ ಬಂದರೆ ಸಹ ಅದು ಬೇಗ ಇದಾಗ್ತದೆ, ಗುಣ ಆಗ್ತದೆ. ಆದರೆ ಬೇಡ, ಉರಿ ಬರ್ತದೆ ಅಂತ ಇದನ್ನೊಂದು ಚಿಕ್ಕ ಗಳಿಸಿದ್ರಲ್ಲಿ ಹಾಕ್ಕೊಂಡು ಚೆಂದ ಮಾಡಿದೆ ನೋಡಿ. ಈಗ ಪಲ್ಪೆಲ್ಲ ಸಿಗ್ತಿದ್ರೆ ಅದರದೆಲ್ಲ ನಮಗೆ ಪಲ್ಪೆಲ್ಲ ಕೆಳಗೆ ನೋಡಿ ಹೀಗೆ ಇಳಿದು ಬರ್ತದೆ. ಹಾಗೆ ಕ್ಲೀನಾಗಿ ಅದನ್ನು ನಾವು ಸೋಸಿ ತೆಗೆದ್ರೆ ಆಯಿತು. ಒಂದು 3-4 ಸ್ಪೂನ್ ಅಂತೂ ಸಿಗ್ತದೆ ನಮಗೆ. 3-4 ದಿನ ಹಚ್ಕೊಳ್ಳೋಷ್ಟು ಆಗ್ತದೆ ನೋಡಿ. ಚೆಂದ ಮಾಡಿ ಹಿಂಡಿ ತೆಗೆದ್ರೆ ಆಯ್ತು ನೋಡಿ. ಹೀಗೆ ಹಿಂಡಿ ತೆಗೆದ್ರೆ ಆಯಿತು. ಇದಕ್ಕೆ ನಾವು ಅರ್ಧ ಲಿಂಬೆ ಹಾಕ್ಕೊಂಡಿದ್ದೀವಲ್ಲ, ಆ ಲಿಂಬೆಯನ್ನು ಸಹ ಇದಕ್ಕೆ ಹಾಕ್ಬಿಡುವ. ಹಾಕಿ ಅದರ ಲಿಂಬೆ ಸಿಪ್ಪೆ ಅದು ಬೀಜ ಎಲ್ಲ ಗಾಳಿಸ್ಕೊಂಡು ಬರ್ತದೆ. ಹಾಗಾಗಿ ಇದು ನೋಡಿ, ಲಿಂಬೆ ಇದು ಬೀಜ ಎಲ್ಲ ಅದರಲ್ಲೇ ನಿಲ್ತದೆ. ಕ್ಲೀನಾಗಿ ಅದರ ರಸ ತೆಗೆದಿಟ್ಕೊಂಡ್ರೆ ಆಯಿತು. ಇದಕ್ಕೆ ಬೇಕಿದ್ರೆ ಕೆಲವು ಸ್ವಲ್ಪ ಅರಿಶಿಣ ಪುಡಿ ಹಾಕಿದರೆ ಸಾಕ್ತದೆ. ಕಸ್ತೂರಿ ಅರಿಶಿಣ ಅಂತ ಒಳ್ಳೆ ಅರಿಶಿಣ ಸಿಗ್ತದೆ ನೋಡಿ, ಅದನ್ನು ಸಹ ಹಾಕಿದ್ರೆ ಆಗ್ತದೆ. ಮುಖದಲ್ಲಿ ಬಂಗು ಬರ್ತದೆ ಮತ್ತು ಸ್ಕಿನ್ ಸ್ವಲ್ಪ ಜೋತು ಬಿದ್ದಾಗ ಆಗ್ತದೆ. ಇದಕ್ಕೆಲ್ಲ ಇದು ತುಂಬ ಒಳ್ಳೆಯದಾಗ್ತದೆ. ಅದಕ್ಕೆ ಡೈಲಿ ನಾವು ಸ್ನಾನ ಮಾಡಲಿಕ್ಕಿಂತ ಮುಂಚೆ ಅರ್ಧ ಹಚ್ಕೊಂಡ್ರೆ ಒಂದು ಅರ್ಧ ಗಂಟೆ ಮುಂಚೆ ಸ್ವಲ್ಪ ಹಚ್ಕೊಂಡ್ರೆ ಆಯಿತು. ನಾನು ಇದು ಬಂಜಾರದವ್ರದ್ದು ಮುಲ್ತಾನಿ ಮಿಟ್ಟಿ, ಇದನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಯಾರ್ದು ಸಹ ಮುಲ್ತಾನಿ ಮಿಟ್ಟಿ ಹಾಕ್ಬೋದು, ಬಂಜಾರದವ್ರದ್ದೇ ಹಾಕ್ಬೇಕಂತಿಲ್ಲ ನೋಡಿ. ಒಂದು ವಿಟಮಿನ್ ಕ್ಯಾಪ್ಸೂಲ್ ಹಾಕ್ತಾಯಿದ್ದೀನಿ. ಇದನ್ನು ಹೀಗೆ ಸಹ ಹಾಕ್ಬೋದು, ವಿಟಮಿನ್ ಕ್ಯಾಪ್ಸೂಲ್ ಉಂಟಲ್ಲ. ಹಾಗೆ ಖಾಲಿ ಸಹ ಹಚ್ಕೊಳ್ಬೋದು ರಾತ್ರಿ. ಅದನ್ನು ಇದು ಹಾಕಿದರೆ ಆಯಿತು. ಇದನ್ನು ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋ. ಇದನ್ನೀಗ ಚೆಂದ ಮಾಡಿ ಮಿಕ್ಸ್ ಮಾಡಿ, ಇದರ ಸ್ಕಿನ್ ಟೈಟ್ ಕೊಡ್ತದೆ. ಮತ್ತು ನಾವು ಟೊಮೊಟೊ ಮತ್ತು ಬಟಾಟೆ ಎಲ್ಲ ಹಾಕಿರೋದ್ರಿಂದ ಸ್ಕಿನ್ ಒಂಥರ ಗ್ಲೋ ಬರ್ತದೆ. ಫಾಸ್ಟಾಗಿ ಗ್ಲೋ ಬರಲ್ಲ. ಡೈಲಿ ಹಚ್ಕೊಳ್ಬೇಕು ಮಾತ್ರ. ಡೈಲಿ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಅದರ ಮೇಲೆ ನಾವು ಒಂದು ಅರ್ಧ ಟೊಮೊಟೊ ತೊಗೊಂಡು ಮುಖ ಎಲ್ಲ ಅದರಲ್ಲೇ ಸ್ವಲ್ಪ ಇದು ಮಾಡಿದರೆ ಮುಖ ಎಲ್ಲ ಫೇಶಾಗಿ ತಿಕ್ಕಿದ್ರೆ ಚೆಂದ ಮಾಡಿ ನಿಧಾನದಲ್ಲಿ ತಿಕ್ಕಬೇಕು. ಟೊಮೊಟೊ ಹಾಕಿ ತಿಕ್ಕಿದರೆ ಒಳ್ಳೆ ಗ್ಲೋ ಬರ್ತದೆ ನೋಡಿ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ. 100% ಗ್ಯಾರಂಟಿ ಕೊಡ್ತೀನಿ ನಾನಿದು. ಬಿಸಿಲಲ್ಲಿ ತಿರುಗುವವರಿಗೆ ಕಪ್ಪಾಗೋರಿಗೆಲ್ಲ ತೊಗ್ತಾವೆ ನೋಡಿ. ಹೀಗೆ ಹಚ್ಕೊಂಡು ಸರ್ಕ್ಯುಲೇಷನ್ ಮೋಷನಲ್ಲಿ ಹಚ್ಚಿ ಒಂದು ಅರ್ಧ ಗಂಟೆ ತಿಕ್ಕುದೆಲ್ಲ ಬೇಡ. ಹೀಗೆ ಹಚ್ಚಿದರೆ ಲಾಸ್ಟಿಗೆ ತೊಳೆಯುವಾಗ ನಾವು ಬೇಕಾದ್ರೆ ಒಂದು ಅರ್ಧ ಟೊಮೊಟೊ ಹಾಕಿ ಅದರ ಮುಖದಲ್ಲಿ ಚೆಂದ ಮಾಡಿ ಅದಕ್ಕೆ ಮಸಾಜ್ ಕೊಡಬೇಕು ಮುಖ. ಹೀಗೆ ನಾನು ಮುಖಕ್ಕೆ ತಲೆಗೆ ಮೆಹಂದಿ ಹಚ್ಚಿದ್ದೀನಿ, ಹಾಗಾಗಿ ತೋರಿಸ್ಲಿಲ್ಲ ನೋಡಿ. ಕ್ಲೀನ್ ಮಾಡಿ ಹಚ್ಚಿದರೆ ಮುಲ್ತಾನಿ ಮಿಟ್ಟಿ ಸ್ಕಿನ್ ಟೈಟ್ ಕೊಡ್ತದೆ. ಹಾಗೆ ನೀವು ಮಾಡಿ ನೋಡಿ, 100% ಗ್ಯಾರಂಟಿ ಕೊಡ್ತೀನಿ ಬೇಕಿದ್ರೆ. ಹೀಗೆ ಮಾಡೋದ್ರಿಂದ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.